ಯುದ್ಧದಿಂದಾಗಿ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಪರಿಣಾಮಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗ ಬೆಂಗಳೂರು, ಮೈಸೂರು, ಗದಗ, ಹುಬ್ಬಳ್ಳಿಯಲ್ಲೂ ಕೂಡ ಈಗಾಗಲೇ ಆಟೋ ಚಾಲಕರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಕಲಬುರಗಿ ಸೇರಿದಂತೆ ಬಹುತೇಕ ಕಡೆ ನೋ ಗ್ಯಾಸ್, ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ಗಳೇ ಕಾಣಿಸ್ತಾ ಇದೆ. ಬಂಕ್ಗಳ ಮುಂದೆ 1 ಕಿಲೋಮೀಟರ್ ಉದ್ದಕ್ಕೂ ಆಟೋಗಳು ಕ್ಯೂ ನಿಲ್ತಿವೆ. ದುಡಿಮೆ ಇಲ್ಲದೆ ಕಂಗಾಲಾಗಿ ಹೋಗಿದ್ದಾರೆ ಆಟೋ ಚಾಲಕರು. ಗ್ಯಾಸ್ ಪೂರೈಕೆಗೆ ಕೇಂದ್ರ ರಾಜ್ಯದ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ. ಕೋಲಾರದ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಒಂದ್ ಕಡೆ ಈಗಾಗಲೇ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಅಲ್ಲಿ ದರವನ್ನ ಏರಿಕೆ ಮಾಡ್ತಾ ಇದ್ದಾರೆ ಬಂಕ್ಗಳಲ್ಲಿ ಅಂತ ಹೇಳಿ. ಮೈಸೂರಲ್ಲೂ ಕೂಡ ಸೇಮ್ ಸಿಚುವೇಶನ್. ಎಲ್ಲಾ ಕಡೆ ನೋಡಿದ್ರು ಕೂಡ ಬಂಕ್ಗಳಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ಗದಗದಲ್ಲೂ ಕೂಡ ಕಿಲೋಮೀಟರ್ ಗಟ್ಟಲೆ ಅಲ್ಲಿ ಆಟೋದವರು ವೇಟ್ ಮಾಡ್ಕೊಂಡು ಕಾಯ್ತಿದ್ದಾರೆ. ಇನ್ನು ಯುದ್ಧದ ಎಫೆಕ್ಟ್ನಿಂದಾಗಿ LPG ಗ್ಯಾಸ್ ದರ ಏರಿಕೆ ಆಗಿದೆ. ಆವಾಗಲೇ ಹೇಳ್ತಾ ಇದ್ವಿ, ಆಟೋ ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗದಗ, ಹುಬ್ಬಳ್ಳಿ, ಕಲಬುರಗಿಯಲ್ಲಿ ಆಟೋ ಚಾಲಕರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಈಗಾಗಲೇ ಸರ್ಕಾರಕ್ಕೆ ವಿಶೇಷ ಬೇಡಿಕೆಯನ್ನು ಇಟ್ಟಿದ್ದಾರೆ ಆಟೋ ಚಾಲಕರು. ಇನ್ನು ಕಲಬುರಗಿಯ ಪರಿಸ್ಥಿತಿಯ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್ ಕದಮ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ಕಲಬುರಗಿಯ ಪರಿಸ್ಥಿತಿ ಹೇಗಿದೆ? ಆಟೋ ಚಾಲಕರು ಏನು ಹೇಳ್ತಿದ್ದಾರೆ? ಬಂಕ್ ಮಾಲೀಕರು ಇದರ ಬಗ್ಗೆ, ದರ ಏರಿಕೆ ಬಗ್ಗೆ ಏನು ಹೇಳ್ತಿದ್ದಾರೆ? ಏನಂತಂದರೆ LPG ಗ್ಯಾಸ್ ಸಿಗದೆ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಕಷ್ಟವನ್ನು ಆಟೋ ಚಾಲಕರು ಎದುರಿಸ್ತದೆ. ಮಧ್ಯಪ್ರಾಚ್ಯದ ಯುದ್ಧ ಹಿನ್ನೆಲೆಯಲ್ಲಿ ಅದರ ಎಫೆಕ್ಟಿಗೆ LPG ಗ್ಯಾಸ್ ಆಟೋ ಮೇಲೆ ಬಿದ್ದಿರುವಂಥದ್ದು. ಈ ಒಂದು ಆಟೋಗೆ ಯಾವುದೇ ಎಲ್ಲೂ ಹುಡಿದ್ರೂ ಕೂಡ ನಮಗೆ LPG ಗ್ಯಾಸ್ ಸಿಗ್ತಲ್ಲ. ಮಧ್ಯರಾತ್ರಿಯಿಂದ ಕ್ಯೂವಲ್ಲಿ ನಿಂತ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. 1 ಕಿಲೋಮೀಟರ್ ಗಟ್ಟಲೆ ಬಂಕ್ ಮುಂದೆ ಆಟೋ ಚಾಲಕರು ರಾತ್ರಿಯಿಂದ ಕ್ಯೂವಲ್ಲಿ ನಿಂತಿರುವಂಥದ್ದು. ಇದು ಏನಂತಂದರೆ ಸೂಪರ್ ಗ್ಯಾಸ್ ಮಾತ್ರ ಕಲಬುರಗಿಯಲ್ಲಿ ಏನಿದೆ, ಈ ಸೂಪರ್ ಗ್ಯಾಸ್ ಮಾತ್ರ ಇದು ಒಂದು, ಮತ್ತು ಇನ್ನೊಂದು ಕಡೆ 2 ಮಾತ್ರ ಈಗ LPG ಗ್ಯಾಸನ್ನು ನೀಡ್ತಾ ಇರುವಂಥದ್ದು ಆಟೋ ಚಾಲಕರಿಗೆ. ಆದರೆ ಇವೆರಡೂ ಬಂಕ್ಗಳಲ್ಲಿ ಇರೋದ್ರಿಂದ ಸಾಕಷ್ಟು ಸುಮಾರು 8ಕ್ಕೂ ಹೆಚ್ಚು ಬೇರೆ ಬೇರೆ ಗೋ ಗ್ಯಾಸ್ ಆಗಲಿ ಬೇರೆ ಬೇರೆ ಗ್ಯಾಸ್ ಕಂಪನಿಗಳು ಬಂಕ್ಗಳನ್ನು ಬಂದ್ ಮಾಡಿದ್ದಾರೆ. ಹಾಗಾಗಿ ನಮಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ನಾವು ಏನಂದ್ರೆ ಆಟೋವನ್ನೇ ನಂಬಿ ನಾವು ಜೀವನ ಮಾಡ್ತಾ ಇದ್ದೀವಿ. ನಾವು ಏನಂತಾರೆ ಬೆಳಗ್ಗೆ ಆಟೋ ಗ್ಯಾಸ್ ಹಾಕ್ತಾರೆ, ನಾವು ಮಧ್ಯರಾತ್ರಿಯಿಂದಲೂ ಕೂಡ ಕ್ಯೂವಲ್ಲಿ ನಿಲ್ತಾ ಇದ್ದೀವಿ. ಆದರೆ ಮಧ್ಯರಾತ್ರಿ ಕ್ಯೂವಲ್ಲಿ 4 ಗಂಟೆ 5 ಗಂಟೆವರೆಗೂ ನಾವು ಕ್ಯೂವಲ್ಲಿ ನಿಂತಿರ್ತೀವಿ. ಆದರೆ ನಮ್ಮದು ಗ್ಯಾಸ್ ಹಾಕುವಂಥ ಸಂದರ್ಭದಲ್ಲಿ ಗ್ಯಾಸನ್ನು ಖಾಲಿ ಆಗಿರುತ್ತೆ. ಹಾಗಾಗಿ ನಮಗೆ ಸಾಕಷ್ಟು ತೊಂದರೆ ಆಗ್ತದೆ. ನಾವು ಜೀವನ ಮಾಡಬೇಕಾದ್ರೂ ಕಷ್ಟ ಆಗ್ತದೆ ಅನ್ನೋ ಮಾತು ಕೂಡ ಆಟೋ ಚಾಲಕರು ಹೇಳ್ತಾ ಇರುವಂಥದ್ದು. ಈಗ ನಮ್ಮೊಂದಿಗೆ ಆಟೋ ಚಾಲಕರಿದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, ಈಗ ಆಟೋ ಗ್ಯಾಸ್ ಎಲ್ಲೆಲ್ಲಿ ಸಿಗ್ತಾ ಇದೆ? ನಿಮ್ಗೆ ಏನೇನು ತೊಂದರೆ ಆಗ್ತದೆ? ರೇಟ್ಗಳು ಜಾಸ್ತಿ ಆಗಿದೆ. ಗುಲ್ಬರ್ಗದಾಗ 2 ಪಂಪ್ ಚಲೋರಿ ಸರ್. ಒಂದು ಜೌರಿ ಕ್ರಾಸ, ಒಂದು ಗಾಂಧಿನಗರ ಕಮಲ್ದಾಗ. ಇವ್ರು ಏನದ ತಕ್ರೀಬನ್ 2 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ನಾವು ಹೊತ್ಕೊಂಡು ಗಾಡಿ ನಂಬರ್ ತೊಗೊಂಡು ಹೊಂಟೇವೆ. ಅಂದ್ರೆ ಭೀ ನಮ್ಗೆ ಗ್ಯಾಸ್ ಸಿಗಲಾಗ್ಯದ ರೀ. ನಮ್ಗೆ ಈಟು ಪರಿಶಾನಿ ಬಂದರೆ ಇಡೀ ಗುಲ್ಬರ್ಗದಾಗ ಕಮ್ ಸೆ ಕಮ್ 10 ಪಂಪ್ ಅವರಿ. ಓಸು ಪಂಪ್ಗಳು ಬಂದವ್ರಿ. ಆಲ್ರೆಡಿ ಅವ್ರ ಬಳಿ ಗ್ಯಾಸ್ ಅದ ಅಂದ್ರೆ ಭೀ ಅವರೆಲ್ಲ ಬಂದ್ ಮಾಡ್ಕೊಂಡು ಕುಂತವ್ರಿ. ಇವ್ರು ಒಬ್ಬರು ಅರ ಅಂದರೆ ಇವ್ರು ಭೀ ಏನದ ಗಾಡಿ ಹೆಚ್ಚಿಗೆ ಅದ ಅಂತ ಸ್ವಲ್ಪ ನಾಟಕ ಮಾಡ್ಲತ್ತಾರ ರೀ. ಇವ್ರು ಭೀ ಒಂದ್ಸರಿ 6ಕ್ಕೆ ಬರೋದು ಇವ್ರು ಟೈಮಿಂಗ್ ಅದ ರೀ. 6ಕ್ಕೆ ಬಂದಿಲ್ಲ ರೀ. ನಾವು ಮುಂಜಾನೆ ನಾವು ನಸಗದಾಗ 3ಕ್ಕೂ ಕೆಲವ್ರು ರಾತ್ರಿಗೆ ಇಲ್ಲೇ ಮಕ್ಕೊಂಡು ಹೋಗ್ಯಾರ ರೀ ಗಾಡಿ ಹಚ್ಕೊಂಡು. ಅಂದ್ರೆ ಭೀ ನಮ್ಗೆ ಗ್ಯಾಸ್ ಸಿಗಲಾಗ್ಯದ ರೀ. ಹೊತ್ಕೊಂಡು ಹೋದ್ನಾಗ ನೋಡ್ರಿ 10 ಆಲತ್ತದ ಇನ್ನತ್ತನ ನಮ್ಗೆ ಗ್ಯಾಸ್ ಸಿಗಲಾಗ್ಯದ. ಓಸು ಆಟೋ ಡ್ರೈವರ್ 8 ದಿವಸ ಐತ್ರಿ ರೀ. ಮನೆಗೆ ಏನು 1 ರೂಪಾಯಿ ಖರ್ಚು ಇಲ್ರಿ. ನಮ್ಮ ಮನೆಗೆ ಹಾಲು ಸುಧಾ ಒಯ್ದಕ್ಕೆ ರೊಕ್ಕ ಇಲ್ರಿ ನಂಬಲ್ಲಿ. ನಾವು ಮಾಡ್ಬೇಕಂದ್ರೆ ಏನು ಮಾಡ್ಬೇಕು? ಗ್ಯಾಸ್ ಇದ್ದರೆ ನಮ್ಮ ಮನೆಗೆ ಗಾಡಿ ನಡೆಸ್ತೀವಿ. ಏನ್ರಿ ನಮ್ಮ ಖರ್ಚು ಪಾನಿ ನಡೀತಾವ್ರಿ, ಮನೆ ನಡೀತಾವ್ರಿ. ಗಾಡಿ ರೀ EMI ಅವ್ರು ಭೀ ಫೋನ್ ಮಾಡ್ಲತ್ತವ್ರಿ. 4 ಲಕ್ಷ ಅದು ಗಾಡಿ ತೊಗೊಂಡು ನಾವು EMI ಕೈ ನಿಂತು ಕಟ್ಬೇಕಂದ್ರೆ ಎಲ್ಲಿದ್ದು ಕಟ್ಬೇಕು ರೀ? ಮನ್ಯಾಗ ಬಂಗಾರ ಸುಧಾ ಇಲ್ಲ, ಏನು ಮಾರ್ಕೊಂಡು ಏನಂತ ಮಾಡ್ಬೇಕ್ರಿ ನಾವು? ಈಗ ಇದು ಇಟ್ಟು ಪರಿಸ್ಥಿತಿ ಬಂದ್ರೆ ನಮ್ಗೆ ಇಡೀ ಗುಲ್ಬರ್ಗದಾಗ ಗ್ಯಾಸೇ ಬಂದದ್ರಿ. ನಮ್ಗೆ ದಯವಿಟ್ಟು ನಿಮ್ಗೆ ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಇದು ಇದ್ದವರು MLA MP ಗಳು ಎಲ್ಲರಿಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ ರೀ. ನಮ್ಗೆ ಹಂಗೆ ಇದು ಮಾಡೋಕೆ ಹೋಗ್ಬೇಡ್ರಿ. ನಮ್ಗೆ ಬಂದು ನೋಡಿರಿ, ಸಹಾಯತ ಮಾಡಿರಿ. ಇಲ್ಲಾಂದ್ರೆ ನಾವು ಇದು ಮಾಡ್ತೀವಿ ರೀ, ಪ್ರೊಟೆಸ್ಟ್ ಮಾಡಿ ನಾವು ಇದು ಮಾಡ್ತೀವಿ ರೀ. ಯಾಕಂದ್ರೆ ಓಸು ಆಟೋಗಳ್ರಿ ಬಂದ್ ಮಾಡಿಸ್ರಿ, ಎಲ್ಲರಿಗೆ ಬಂದ್ ಮಾಡಿಸ್ರಿ. ದಯವಿಟ್ಟು ನಾವು ಚಾರ್ಜಿಂಗ್ ಗಾಡಿದವ್ರು CNGದವ್ರಿಗೆ ಹೇಳ್ತೀನಿ, ದಯವಿಟ್ಟು ನಾವು ಕೈ ಜೋಡಿಸಿ ಹೇಳ್ತೀನಿ, ಅವ್ರಿಗೆ ಭೀ ನಮ್ಗೆ ಸಪೋರ್ಟ್ ಮಾಡಿರಿ. ನೀವು ಇವತ್ತು ಸಪೋರ್ಟ್ ಮಾಡಿದ್ರೆ ನಾಳೆ ನಿಮ್ಗೆ ಭೀ ನಾವು ಪರಿಸ್ಥಿತಿ ಏನು ಬಂದ್ರೆ ಎಲ್ಲ LPGದವ್ರು ನಾವು ನಿಮ್ಗೆ ಭೀ ಸಪೋರ್ಟ್ ಮಾಡ್ತೀವಿ. ಒಬ್ಬರೊಬ್ಬರಿಗೆ ನಾವು ಆಟೋದವ್ರು ಸಪೋರ್ಟ್ ಮಾಡ್ಕೋತ ಹೋದ್ರಿ ನಮ್ದು ಏನರ ಒಂದು ಇದು ಚಂದ ಆಗ್ತದೆ ರೀ. ಈಗ ನೀವಿಲ್ಲ ನಮ್ಮದು ಗ್ಯಾಸ್ ಚಾಲು ಅದ, ನಾವು ಮಾಡ್ತೀವಿ, ನಾವು ನಡೆಸ್ತೀವಿ ಅಂತಂದ್ರೆ ನಡೆಯಂಗಿಲ್ಲ ರೀ. ಇವತ್ತರ ನಾಳೆಗೆ ನಿಮಗೆ ಪರಿಸ್ಥಿತಿ ಬರ್ತದೆ. ದಯವಿಟ್ಟು ನಾವು DC ಮೇಡಮ್ ಅವ್ರಿಗೆ ಭೀ ನಾ ಕೈ ಜೋಡಿಸ್ತೀನಿ ರೀ. ನಮ್ಗೆ ಸ್ವಲ್ಪ ಇದು ಹಿಂಗೆ ಪ್ರೊಟೆಸ್ಟ್ ಮಾಡಕ್ಕೆ ನಮ್ಗೆ ಹಂಗೆ ಇದು ತರ್ಲಕ್ಕೆ ಹೋಗ್ಬೇಡ್ರಿ. ನಮ್ಗೆ ನೋಡ್ರಿ, ನಮ್ಗೆ ಗ್ಯಾಸ್ ಚಾಲು ಆದ್ರೆ ಸಾಕ್ರಿ. ನಮ್ಗೆ ಯಾರ ಸಂಗಟ ನಮ್ಗೆ ಜಗಳ ಬೇಡ್ರಿ. ನಮ್ಗೆ ಏನದ ರೀ, ನಾವು ದಿನ ಮೆಹನತ್ ಮಾಡಿ 500 ರೂಪಾಯಿ ಮನೆಗೆ ಹೋದ್ರೆ ಸಾಕ್ರಿ. ನಮ್ಗೆ ಬೇಕಾದಷ್ಟು ಏನಂತಂದರೆ ಆಟೋ ಚಾಲಕರ ಮಾತು. ನಮ್ಗೆ ಏನಂತಾರೆ ಕಷ್ಟ ಆಗ್ತದೆ ದುಡಿಮೆ. ಓಕೆ, ಥ್ಯಾಂಕ್ ಯು ಅರುಣ್ ಕುಮಾರ್ ಕದಮ್ ಡೀಟೇಲ್ಸ್ಗೆ.